ನಿಮಗೆ ನಾನು ನಮಸ್ಕಾರ ಏನಿಲ್ಲ, ನಮ್ಮ ಡೈರೆಕ್ಟರ್ ಬ್ಲಾಗ್ ಸ್ಟಾರ್ಟ್ ಮಾಡಿ ಇಲ್ಲಿ ಸಮಯ ಆಯ್ತಾ ನೀವು ನೀರ ಕುಡಿದು ಬಾ. ಇವತ್ತು ನಾನೊಂದು ನಾವು ಮನೇಲೆಲ್ಲ ವೆಜ್ ಇವತ್ತು ಹೇಳಿದೆ ನಿಮಗೆ, ಇವತ್ತು ಗಡ್ಬಡ್ತಿಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಬೆಳಿಗ್ಗೆ ಬ್ಲಾಗ್ ಮಾಡಲಿಲ್ಲ, ಈಗ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದು, ನಾನೇ ಸ್ಟಾರ್ಟ್ ಮಾಡಿ ನೋಡಿ. ನೀವು ಆಯ್ತಾ ಸ್ವಾಮಿ, ನೀರು ಕುಡ್ದಾಯ್ತಾ? ಬ್ಲಾಗಿಗೆ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ. ಬೆಳಿಗ್ಗೆ ನಾನು ಹೇಳಿದ್ದಲ್ಲ ಕೆಲಸ ಮಾಡುವಾಗ ಇವತ್ತು ಗಡ್ಬಡ್ ತಿನ್ನುವ ಅಂತ. ನಿಮ್ಗೆ ಇಷ್ಟ ಅಲ್ಲ ಗಡ್ಬಡ್, ಹಾಗೆ ಇವಳಿಗೆ ಗಡ್ಬಡ್ ಇಷ್ಟ, ಹಾಗೆ ಮಕ್ಳಿಗೆ ಸಹ ಖುಷಿ ಆಯ್ತು, ಮಕ್ಳಿಗೆ ಸಹ ಐಸ್ ಕ್ರೀಮ್ ಅಂದವಾಗ. ಹಾಗೆ ನಾವು ಈಗ ಹೊರಟೋದು. ಈಗ ನಿಮಗೆ ಗಡ್ಬಡ್ ಮಾತ್ರ ಅಲ್ಲ, ಬೇರೆ ಬೇರೆ ಐಸ್ ಕ್ರೀಮ್ ಎಷ್ಟು ಐಸ್ ಕ್ರೀಮ್ ಬೇಕು? ಎಷ್ಟು ಬೇಕು ಇವತ್ತು ನಿನಗೆ? ಎಷ್ಟು ಐಸ್ ಕ್ರೀಮ್ ಬೇಕು? ಒಂದೇ ಐಸ್ ಕ್ರೀಮ್ ಮಕ್ಕಳು ಬಾರಿ ಖುಷಿ ಆಗಿದೆ ಐಸ್ ಕ್ರೀಮ್ ತಿನ್ನುವ ಅಂತ. ವಾರ ಹೋಗ್ತೇವೆ ಇವತ್ತು ನಿಮಗೆ ಸ್ಪೆಷಲ್ ಆಗಿ ವಾರದ ಮಿಡ್ಲಲ್ಲಿ ನಿಮಗೆ ಇವತ್ತು ತಲೆಗೆ ಸ್ನಾನ ಮಾಡಿದಲ್ಲ, ಸೊ ಅದಕ್ಕೋಸ್ಕರ ನೀರು ಜಾಸ್ತಿ ಕುಡಿಬೇಕು, ಇಲ್ಲದ್ರೆ ಆಗುದಿಲ್ಲ. ಅದು ಕ್ರಮ. ಹೊರಗಡೆ ಹೋಗ್ಬೇಕಾದ್ರೆ ತಲೆಗೆ ಸ್ನಾನ ಮಾಡಿದ್ರೆ ನೀರು ಕುಡಿಬೇಕು ಅಂತ ಹೇಳಿದ್ರು ಮುಂಚಿನವರ ಕ್ರಮ. ಅದು ಸೈಂಟಿಫಿಕ್ ಆಗಿರ್ಬೋದು, ಹಿರಿಯರ ಒಂದು ಎಂತ ಹೇಳ್ತಾರೆ ಅದಕ್ಕೆ, ನಾನು ಜಾಸ್ತಿ ನಂಬಿಕೆ. ತುಂಬಾ ನೀರು ಕುಡಿತೇನೆ ಈಗ ಇಲ್ಲದಿದ್ರೆ ಆಗುದಿಲ್ಲ. ಇವತ್ತು ನೋಡಿ ನಾನೊಂದು ಖುಷಿಯಾಗಿ, ನಾವು ರಜೆ ಅಲ್ಲ ಇವತ್ತು, ಹಾಗೆ ಮಿಸ್ಸಸ್ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗ್ತಿದ್ದೇನೆ. ಹಾಗೆ ಬೆಳಿಗ್ಗೆ ಹೇಳಿದ್ದೇನೆ ಇವತ್ತು ಹೊರಗೆ ಹೋಗ್ಲಿಕ್ಕುಂಟು, ಐಸ್ ಕ್ರೀಮ್ ಎಲ್ಲ ಕೊಡ್ತೇನೆ ನನಗೆ ಅಂತ. ಹಾಗೆ ಎಲ್ಲ ಬೇಗ ಹೊರಡಿದ್ದಾರೆ. ಈಗ ಐಸ್ ಕ್ರೀಮ್ ತಗೊಂಡು ನಾವು ಯಾವಾಗಲೊಂದು ಫ್ರೀ ಇರುವಾಗ ಮಕ್ಕಳನ್ನು ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕು ಖುಷಿಯಾಗಿ. ನಾವಾಗಿ ಅವರಾಗಿ ಹೇಳ್ಬಾರ್ದು, ನಾವಾಗಿ ಹೇಳ್ಕೊಂಡು ಕರ್ಕೊಂಡು ಹೋಗ್ಬೇಕು. ಹಾಗೆ ಇವತ್ತು ನಾನು ತಿಂಗಳು 1-2 ಸಲ ಹೀಗೆ ಕರ್ಕೊಂಡು ಹೋಗ್ತೇನೆ, ನಾನೇ ನನ್ನ ಇಚ್ಛೆಯಲ್ಲಿ. ಬಾಕಿ ಟೈಮಲ್ಲಿ ಅವ್ರು ಹೇಳಿದ ಹಾಗೆ ಪರ್ಚೇಸಿಗೆ ಅದಕ್ಕೆ ಕರ್ಕೊಂಡು ಹೋಗ್ತೇವೆ ನಾವು ಹೊರಗೆ. ನಾನು ಯಾವುದನ್ನು ಕೂಡ ಹೇಳುದಿಲ್ಲ, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು. ಯಾಕೆ ಹೇಳಿದ್ರೆ ನಾನು ಹೇಳದೇನೆ ಅವ್ರು ಕರ್ಕೊಂಡು ಹೋಗುದು. ನಮ್ಮ ಮನೇಲಿ ಆಗಿದೆ. ಈಗ ನಾನು ಹೇಳಿಕೊಂಡು ಮೊನ್ನೆ ಹೋಗಿ ಕರ್ಕೊಂಡು ಹೋಗಿದ್ದೆ ಶಾಪಿಂಗ್ ಎಲ್ಲ, ಡ್ರೆಸ್ ಎಲ್ಲ ಬೇಕಿದೆ ಅಂತ. ಯಾಕಂದ್ರೆ ನಮ್ಮಲ್ಲಿ ಊರಲ್ಲಿ ಯಾವ ಜಾತ್ರೆ ಇದೆ, ಜಾತ್ರೆಗೆ ಯಾವ್ದು ಕೊಡ್ತೇವೆ, ಮತ್ತೆ ಡ್ರೆಸ್ ಆಗಾಗ ಹೋಗ್ತಾ ಇರ್ತೇವೆ ನಾವು. ಅದು ಜಾತ್ರೆಗೆ ಹೋಗೋದೊಂದು ವಿಶೇಷ, ಅಲ್ಲಿ ಡ್ರೆಸ್ ತೆಗೆದು ಜಾತ್ರೆಗೆ ತೆಲಿಕೊಂಡು ಅದೊಂದು ಖುಷಿ ಆಗ್ತದೆ. ಜಾತ್ರೆ ಇದ್ರೆ ಡ್ರೆಸ್ ಅಂತ ತಗೊಂಡು ಅದು ವರ್ಷ ಉಂಟು ಮಕ್ಕಳಿಗೆ. ಹಾಗೆ ಈಗ ನಾವು ಐಸ್ ಕ್ರೀಮ್ ತಿಂದು ಬರುವ ನೋಡಿ, ಅವರೇ ಕರ್ಕೊಂಡು ಹೋಗುದು. ಯಾಕೆ ಹೇಳಿದ್ರೆ ನಾನು ಯಾವ್ದನ್ನು ಕೂಡ ಮೊದಲಿಂದಲೂ ಕೂಡ ಹಾಗೆ. ಈಗ ಮದುವೆ ಇಷ್ಟು ವರ್ಷ ಸಹ ನಾನಾಗಿ ಹೇಳುದಿಲ್ಲ ಅಲ್ಲಿ ಕರ್ಕೊಂಡು ಹೋಗಿ. ಅದು ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ಯಾಕೆ ಹೇಳಿದ್ರೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಈಗ ಇವತ್ತಿಂದ ಅಂತಲ್ಲ ಬರೋದದು, ಮೊದಲಿಂದಲೂ ಮದುವೆ ಆದ ಫಸ್ಟ್ ಇಂದಲೂ ಅವರು ಎಲ್ಲೆಲ್ಲಿ ಪ್ಲೇಸ್ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು. ಈಗ ನಾವು ಹೊರಡಿದ್ದೇವೆ. ತುಂಬಾ ಸೆಕೆ ಇವತ್ತು, ತುಂಬಾ ಸೆಕೆ ಉಂಟು. ಹೊರಡಿ ಆಯ್ತಾ ಈಗ? ಅಕ್ಕಂದು ಹೊರಡಿ ಆಯ್ತಾ? ಈಗ ದೂರ ಹೊರಟದ್ದು ದೂರ. ಈಗ ಅಮ್ಮ ಹತ್ರ ಕೇಳು ಎಲ್ಲಿಗೆ ಅಂತ. ಆಯ್ತಾ ಹೊರಡಿ ಆಯ್ತಾ? ಹೋಗುವ. ಹೋಗುವ, ಒಂದು ರೌಂಡ್ ಹೋಗಿ ಬರಪ್ಪ. ಐಸ್ ಕ್ರೀಮ್ ಟ್ರೀಟ್ ಅಂತೆ ನಮಗೆ. ಇವಳ ಕೂದಲು ಉದ್ದ ಬಂದಿದೆ ನೋಡಿ, ಇವಳ ಕೂದಲೆಲ್ಲ ತುಂಬಾ ಉದ್ದ ಬಂದಿದೆ. ಕಮೆಂಟ್ ಬಂದಿತ್ತು ಮೊನ್ನೆ, ಒಂದು ಕಮೆಂಟ್ ಹಾಕಿದ್ರು ಒಬ್ರು, ಯಾವ್ದು ಆಯಿಲ್ ಹಾಕುದಂತ. ಅದು ಆಯಿಲ್ ನಾನೊಂದು ಆದಿವಾಸಿ ಹರ್ಬಲ್ ಆಯಿಲ್ ಅಲ್ಲ, ನನ್ನೊಂದು ಪ್ರೀವಿಯಸ್ ತೋರಿಸಿದೆ. ಅದು ಇವಳ ಫ್ರೆಂಡ್ ಇಂದು ಅಮ್ಮ ಮಾಡಿ ಕೊಡ್ತಾರೆ ಆಯಿಲ್. ಅದನ್ನ ತುಂಬಾ ಉದ್ದ ಬಂದು ಬರ್ತಾ ಉಂಟು ಇವಳ ಹೇರ್ ನೋಡಿ, ತುಂಬಾ ಸಿಲ್ಕಿ ಆಗಿ. ಅದು ಇನ್ನು ಇವಳು ಹಾಕುದಿಲ್ಲ, ಆಯಿಲ್ ಹಾಕುದು ಸ್ವಲ್ಪ ಕಡಿಮೆ. ಇವಳು ಹಾಕಿಸ್ಬೇಕು ರಜೆಯಲ್ಲಿ, ರಜೆಯಲ್ಲೆಲ್ಲ ಹಾಕಿಸ್ಬೇಕು ಅವಳಿಗೆ. ಓಕೆ ಹೋಗ ಹೊರಡುವ. 8:15 ಆಯ್ತು. ನೋಡಿ ಪೂರಿಯನ್ನು ಇಲ್ಲಿ ಒಂದು ಪೂರಿ ತಿನ್ನೋದು, ಬೇರೆ ಏನು ತಿನ್ನೋದಿಲ್ಲ ಇವರಿಬ್ಬರು. ನೋಡಿ ಚೋಲೆ ಪಟೋರಿ ಅಂತೆ. ಮತ್ತು ಅವರ ಅಮ್ಮ ಎಲ್ಲಿ ಬಂದು ಇದೇ ತಿನ್ನೋದು ನೋಡಿ, ವೆಜ್ ಬಿರಿಯಾನಿ ಮತ್ತೆಲ್ಲ ಪಲಾವ್. ಅದೇ ಅವರ ಅಪ್ಪ ಏನು ಬೇಕಾದ ತಿಂತಾರೆ. ಹೌದು, ಎಲ್ಲ ಎಷ್ಟು ಗಂಟೆ ಪ್ರತಿಯೊಂದು ಅಲ್ಲ ಚಿನ್ನು. ಮಂಗಳೂರಿನ ಫೇಮಸ್ ಐಡಲ್ ಕೆಫೆಗೆ ಬಂದಿದ್ದೇವೆ. ಸಮ್ಮರ್ ಸೀಸನಿಗೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ. ಮೊದಲಿಗೆ ನಮ್ಮ ಫೇವ್ರೇಟ್ ತಿಂಡಿಗಳನ್ನು ತೆಗೆದು ಸವಿದೆವು. ತುಂಬ ಚೆನ್ನಾಗಿತ್ತು ತಿಂಡಿ ಎಲ್ಲ. ಹೆಚ್ಚಾಗಿ ನಾವು ಇಲ್ಲಿಗೆ ಬರೋದು, ಯಾಕೆ ಹೇಳಿದರೆ ತಿಂಡಿ ಎಲ್ಲ ಒಳ್ಳೇದಿರ್ತದೆ ಇಲ್ಲಿ. ತಿಂಡಿ ಎಲ್ಲ ತಿಂದು ಆಮೇಲೆ ಫೈನಲ್ ಐಸ್ ಕ್ರೀಮ್ ಎಲ್ಲ ತಿಂದು ಫುಲ್ ಎಂಜಾಯ್ ಮಾಡಿದೆವು.
ಸಾರಿ ಇರುವಾಗ ಒಂದು ರೀಲ್ ಮಾಡಿದ್ರೆ ಇದೆಯಲ್ಲ, ಅದಕ್ಕೋಸ್ಕರ ಇವತ್ತಲ್ಲಿ ಮಾಡುವ ಅಂತೇಳಿ ನೀವು ಸಾರಿ ಕಮೆಂಟ್ಸ್ ಬರ್ತದೆ. ಮೇಡಮ್ ಸಾರಿಯಲ್ಲಿ ಮಾಡಿ, ವೆಸ್ಟರ್ನಲ್ಲಿ ಮಾಡಿದರೂ ಕೂಡ ತುಂಬ ಇಷ್ಟಪಡ್ತೀರಿ, ಪ್ರತಿಯೊಂದನ್ನು ಇಷ್ಟಪಡ್ತೀರಿ. ಸೊ ಇವತ್ತು ಸಾರಿ ಇಟ್ಟಿದ್ದೀವಿ. ಮತ್ತು ಮಕ್ಕಳು ಅಂದರೆ ನಾವು ಇಲ್ಲಿ ಸ್ವಲ್ಪ ನಿಯರೆಸ್ಟ್ ಅಲ್ಲಿ ರೀಲ್ ಮಾಡೋದು, ನಿಯರಲ್ಲಿ. ಹಾಗೆ ನಮ್ಮ ಮಕ್ಕಳು ಅವರ ಮನೆ ಡ್ರೆಸ್ಸಲ್ಲಿ ಇದ್ದಾರೆ. ಚಿನ್ನು ಬೇಗ ಹೋಗಿ ಬರಬೇಕು, ನಮಗೆ ರೀಲೊಂದು ಮುಗಿಸಿ ಆದಷ್ಟು ಬೇಗ ಮನೆಗೆ ತಲುಪಬೇಕು. ಯಾಕೇಳಿದರೆ ಸ್ವಲ್ಪ ವರ್ಕ್ ಉಂಟು, ಎಡಿಟಿಂಗ್ ವರ್ಕ್ ಬಾಕಿ ಅದೆಲ್ಲ ಉಂಟು. ಟೀ ಶರ್ಟ್ ಹಾಕಿದ್ರು, ಒಂದು ಜೀನ್ಸ್ ಹಾಕಿದ್ರು, ಬೇಗ ಹೊರಡಿದ್ರು. ನಮ್ಮ ಬೇಗ ಫಾಸ್ಟ್ ಆಯಿತು. ಸ್ವೀಟ್ ಕೂಡ ಆಗಿ ಅವ್ರದ್ದು ಸಹ ಮನೆ ಡ್ರೆಸ್ಸೇ ಅವ್ರದ್ದು, ಸಿಂಪಲ್ ಆಗಿದ್ದಾಗೆ. ಅಂದರೆ ಇವತ್ತು ಜಾಸ್ತಿ ದೂರ ಹೋಗೋದಿಲ್ಲ, ನಾವು ಸ್ವಲ್ಪ ಹತ್ತಿರ ಹೋಗಿ ರೀಲ್ ಮಾಡಿ ಬೇಗ ಮುಗಿಸಿ ಬಂದು ಆಮೇಲೆ ನಾನು ಯಾಕೆ ಗೊತ್ತಂದ್ರೆ ಸ್ಟಾಪ್ ಮಾಡೋದು ಅಲ್ಲಿ ಇಲ್ಲಿ ಹಾರ್ನ್ ಆಗ್ತಾರೆ, ಅದಕ್ಕೋಸ್ಕರ. ಹಾಗೆ ಬೇಗ ಬಂದು ಎಡಿಟ್ ಮಾಡಬೇಕು. ಹಾಗೂ ನನಗೂ ಮತ್ತು ನನ್ನ ದೊಡ್ಡ ಮಕ್ಕಳಿಗೆ ಸ್ವಲ್ಪ ಎಡಿಟಿಂಗ್ ಬಾಕಿ ಉಂಟು, ಕೆಲಸ ಉಂಟು, ವರ್ಕ್ ಉಂಟು, ಅದಾಗಬೇಕಲ್ಲ. ಯೂಟ್ಯೂಬಿಗೆ ಆಗಬೇಕು, ಆಮೇಲೆ ಶಾರ್ಟ್ಸ್ ಹಾಕಬೇಕು. ಶಾರ್ಟ್ಸ್ ನಿನ್ನೆ ಕೂಡ ಹಾಕಲಿಲ್ಲ. ಹಾಗೆ ಬೆಳಿಗ್ಗೆ ಬಂತು ಕಮೆಂಟ್, ಏನು ಮೇಡಮ್ ಶಾರ್ಟ್ಸ್ ಇಲ್ಲ ನಿಮ್ಮದು ಅಂತ. ನೋಡಿ ಅಂತೆ ಎಷ್ಟೊಂದು ಇಂಟ್ರೆಸ್ಟಿಂದ ನೀವು ಕಾಯ್ತಿದ್ದೀರಿ ಅಂತೇಳಿ. ಮತ್ತು ಕೆಲವೆಲ್ಲ ಅವರಿಗೆ ಇಷ್ಟದ ಸಾಂಗನ್ನೆಲ್ಲ ಹಾಕ್ತಾ ಇದ್ದೀರಿ ನಮ್ಮ ಫ್ಯಾನ್ಸ್. ಹಾಗೆ ಒಂದೊಂದಾಗಿ ಮಾಡ್ತಾ ಇದ್ದೇನೆ. ಹಾಗೆ ಮೊನ್ನೆ ಒಬ್ಬರು ಹಾಕಿದಾರಲ್ಲ, ಗೊತ್ತುಂಟ, ನೆನಪುಂಟ? ಅದು ಕೂಡ ವಿಷ್ಣುವರ್ಧನ್ದು ಸಾಂಗ್. ಹಾಗೆ ಅವರು ಹಾಕಿದ್ದಾರೆ, ಅದು ನೆಕ್ಸ್ಟ್ ಮಾಡುವ ಅಂತ ಹೇಳಿದ್ದೇನೆ. ಇವತ್ತಿನ ಒಂದು ರೀಲಲ್ಲಿ ಆಗುತ್ತಿಲ್ಲ, ನೆಕ್ಸ್ಟ್ ಆ ರೀಲ್ ಮಾಡುವ ಅಂತೇಳಿ. ನಮಗೆ ಕೂಡ ತುಂಬ ಇಷ್ಟ ಆಯ್ತು ಆ ಸಾಂಗ್ ಅವರು ಹಾಕಿದಲ್ಲ. ಯಾವುದು ಸಾಂಗ್ ಅಪ್ಪ ಅದನ್ನು ನಾವೊಂದು ಸಾಂಗ್ ಮಾಡಿದೆವು ವಿಷ್ಣುವರ್ಧನ್ದು. ಅದು ಎಂತ ಗೊತ್ತುಂಟ, ಅದು ಸೇಮ್ ಅದರಲ್ಲಿ ಮಿಡ್ಲಿದು ಅವರನ್ನು ಹಾಕಿದ್ದಾರೆ. ಮಿಡ್ಲು ಒಂದು ಪದ್ಯದ ಸಾಲನ್ನು ಅವರು ಬರ್ದಾಕಿದ್ದಾರೆ, ಕಮೆಂಟ್ ಹಾಕಿದ್ದಾರೆ. ಅದನ್ನು ಖಂಡಿತ ಮಾಡ್ತೇವೆ. ತುಂಬ ಅವರು ಒಂದಲ್ಲ 3 ಬಾರಿ ಬರ್ದಾಕಿದ್ದಾರೆ. ಅದನ್ನೀಗ ನೆಕ್ಸ್ಟ್ ವೀಕಲ್ಲಿ ಮಾಡ್ತೇವೆ, ನಾವು ಖಂಡಿತ ಮಾಡ್ತೇವೆ. ಓಕೆ, ಇನ್ನು ಸ್ಪಾಟಲ್ಲಿ ಭೇಟಿ, ನಮ್ಮ ನಿಮ್ಮ ಭೇಟಿ ಸ್ಪಾಟಲ್ಲಿ. ಮಾತಾಡು ಸೀಟ್ ಎದುರು ಹೇಳುದು, ಮಾತಾಡು ಅಂತೇಳಿ ಸೀಟ್ ಕ್ಲಾಪ್ ಕೊಟ್ಟಿದ್ರು. ಸ್ಪಾಟಲ್ಲಿ ನೋಡು, ಬೇಗ ಬೇಗ ರೀಲ್ ಆಗಿ ಆಮೇಲೆ ನಿಮಗೆ ಮತ್ತೆ ನೋಡಿ ಇವತ್ತೊಂದು ಶಾರ್ಟ್ಸ್ ಎಲ್ಲ ಬರ್ತದೆ. ಆಮೇಲೆ ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆಲ್ಲ ರೀಲ್ ಹಾಕ್ತೇವೆ, ಅಪ್ಲೋಡ್ ಮಾಡ್ತೇವೆ. ನೋಡಿ ಎಂಜಾಯ್ ಮಾಡಿ. ಇದು ನಮ್ಮದು ವಿಡಿಯೋ ಹೋಗುವಾಗ ಸಹ ನಿಮ್ಗಂತೂ ರೀಲ್ ನಮ್ದು ಈಗ ರೆಗ್ಯುಲರ್ ಆಗಿ ಹಾಕ್ತಿದ್ದೇವೆ ನಾವು. ನಮ್ಮದು ಜನತೆಗೆ ಬೋರ್ ಆಗಬಾರ್ದು ಹೇಳಿ ಉಂಟಲ್ಲ, ರೆಗ್ಯುಲರ್ ರೀಲ್ ಆಗ್ತಿದ್ದೇವೆ. ಸೊ ನೀವು ಕೂಡ ತುಂಬ ಖುಷಿ ಪಡಿ ಅಂತೇಳಿ ಅಷ್ಟೇ. ಇವತ್ತು ಮಲ್ಲಿಗೆ ಹೂ ತಂದಿದ್ದಾರೆ, ಹೂವಿಗೆ ತುಂಬ ಕಾಸ್ಟ್ಲಿ ಅಂತ ಹೇಳಿ. 350 ರೂಪಾಯಿ ಚೆಂಡಿಗೆ. ಯಾಕೆ ಗೊತ್ತುಂಟ, ಹೂ ಹಾಕಿದ್ದು ಇವತ್ತಿನ ರೀಲಿಗೆ ಹೂ ಹಾಕ್ಬೇಕು. ಅದು ತುಂಬ ಸೂಪರ್ ಸುಂದರವಾದ ರೀಲ್. ಪದ್ಯ ಗೊತ್ತುಂಟ, ಈಗ ಇವರಿಗೆ ಹೀರೋ ಕೇಳಿ ಸಾಂಗ್ ಗೊತ್ತಿರ್ಲಿಕ್ಕಿಲ್ಲ. ಯಾವುದು ಸಾಂಗ್ ನೋಡಿ ನೋಡಿ ಅವಸ್ಥೆ ನೋಡಿ. ಹೀರೋಗೆ ಈಗ ಸಾಂಗ್ ಕೇಳಿದ್ರೆ ನಾವು ಖಾಲಿ ಒಂದೇ ಸಾಂಗ್ ಒಂದೇ ಕಿವಿಯಲ್ಲಿ ಕೇಳಿಕೊಂಡ್ರೆ ಪಕ್ಕ ಹಾಕೊಡ್ಲೆ ನಮ್ಮ ಮನಸ್ಸಲ್ಲಿ ಇರ್ತದೆ. ಹೀರೋಯಿನಿಗೆ ಸಹ ಮರ್ತೋಗಿದೆ ಎಂತ ಅಂತೇಳಿ ಈಗ ನೆನಪು ನನಗೆ ಬರ್ತಾ ಉಂಟು ಸಾಂಗ್. ಒಟ್ಟೊಳಗೆ ಉಂಟು, ರಪ್ಪು ಬರುದಿಲ್ಲ. ಯಾಕೆ ವಾಪಸ್ ಮಾಡಿದೀಗ ಯಾವುದು ಸಾಂಗ್ ಅಂತ ಹೇಳಿದ್ರೆ, ವಾಸಂತಿ ವಾಸಂತಿ ನನ್ನೆದೆ ತೋಟಕ್ಕೆ ಬರ್ತೀಯ, ತಿಡಿಟ್ಟು ನೀನು ಬರ್ತೀಯ. ಈ ಸಾಂಗ್ ಫ್ರೆಂಡ್ಸ್ ಆಯ್ತಾ. ನನ್ನ ವಾಯ್ಸ್ ಅಷ್ಟೊಂದು ಇಲ್ಲ ಕೇಳುದಿಲ್ಲ. ನಮ್ಮ ಪ್ಲೇಸ್ ಬಂತು. ವಿಡಿಯೋ ಸ್ಟಾರ್ಟ್ ಆಗಿದೆ ಜನ. ನೋಡಿ ಫ್ರೆಂಡ್ಸ್, ನಾವೀಗ ಸ್ಪಾಟಿಗೆ ಬಂದಿದ್ದೀವಿ. ಒಂದು ಮುದ್ದಾದ ರೀಲ್ ಆಯಿತು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರದ್ದು ಒಂದು ಸವಿ ನೆನಪಿಗೆ. ಸಾಂಗ್ ಯಾವ್ದು ಹೇಳಿ ಅಂತೆ, ಈಗ ಕೇಳಿ ಅಂತ ಹೀರೋ ಹತ್ರ ಸಾಂಗ್ ಯಾವುದಂತೇಳಿ. ವಾಸಂತಿ ವಾಸಂತಿ ನನ್ನೆದೆ ತೋಟಕ್ಕೆ ನೀನು ಬರ್ತೀಯ, ಬರುದಿಲ್ಲ ಬರ್ತೀಯ. ಇದು ಈ ಸಾಂಗ್ ಒಂದು, ಈ ಸಾಂಗಿಗೆ ಒಂದು ಮಾಡಿದ್ದೇವೆ ಆಯಿತಾ. ರೀಲ್ ಅಂತ ಆಯಿತು ನಮ್ಮದು, ಸೂಪರ್ ರೀಲ್. ಮತ್ತು ಇಲ್ಲಿ ನಮ್ಮದು ತುಂಬ ಪಾಪ್ಯುಲರ್ ಆಗಿದೆ ನಮ್ಮ ರೀಲ್. ಸೊ ಅದಕ್ಕೋಸ್ಕರ ಇದನ್ನು ತುಂಬ ಪ್ರೀತಿಯಿಂದ ನೋಡ್ತಿದ್ದೇವೆ, ಈ ಒಂದು ಪ್ಲೇಸನ್ನು ಅಲ್ಲ. ಪಾಪ್ಯುಲರ್ ಆಗಿದೆ, ಹಾಗೆ ಒಳ್ಳೆ ಖುಷಿಯಾಗಿದೆ ನಮಗೆ. ಅದಕ್ಕೋಸ್ಕರ ಇಲ್ಲಿ ಪುನಃ ಬರಲಿಕ್ಕೆ ನಮಗೆ ಸೆಳೀತದೆ ಹಾಗೆ ಫ್ರೆಂಡ್ಸ್. ಮತ್ತು ಯಾಕೆ ಗೊತ್ತುಂಟು, ಈಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ನಾನು ಹಾಗೆ ಹೇಳಿದೆ ಕಾರಲ್ಲಿ ಸ್ಪಾಟಲ್ಲಿ ಸಿಗ್ತೇನೆ, ಅಲ್ಲಿ ಮಾತಾಡ್ತೇನೆ ಅಂತೇಳಿ. ಒಂದು ಕಮೆಂಟ್ ಬಂದಿತ್ತು. ಕಮೆಂಟ್ ಅಂತೇಳಿದರೆ ಒಂಥರ
ಈಗ ನಾವು ನೋಡಿ ರೊಮ್ಯಾನ್ಸ್ ಡ್ಯಾನ್ಸ್ ಎಲ್ಲ ಮಾಡ್ತೇವೆ ತುಂಬ. ನಾವು ಕಪಲ್ಸ್ ರೊಮ್ಯಾನ್ಸ್ ಡ್ಯಾನ್ಸ್ ಎಲ್ಲ ತುಂಬ ಮಾಡ್ತೇವೆ ಹೆಚ್ಚಾಗಿ. ಸೊ ನಮಗೆ ಅದಕ್ಕೆ ತುಂಬ ಬೇಡಿಕೆಗಳು ಜಾಸ್ತಿ ಉಂಟು. ಅಷ್ಟೇ ಅಲ್ಲ, ಪಾಪ್ಯುಲರ್ ಕೂಡ ಅದರಲ್ಲಿ ಆದದ್ದು ನಾವು. ಹಾಗೆ ಮಿಲಿಯನ್ ಎಲ್ಲ ಹೋಗಿದೆ, ಪ್ರತಿಯೊಂದು ರೀಲ್ ನಮ್ಮದು ಮಿಲಿಯನ್ ಹೋಗ್ತಾ ಉಂಟು. ನಮಗೆ ಸಹ ತುಂಬ ಖುಷಿ ಆಗ್ತದೆ. ಈ ನಮಗೆ ನೆಗೆಟಿವ್ ಕಮೆಂಟ್ ಅಂತೂ ಬರೋದೇ ಇಲ್ಲ. ಯಾಕೆ ಹೇಳಿದರೆ ಬರೋದು ಪಾಸಿಟಿವ್ ಕಮೆಂಟ್. ನನ್ನ ಯೂಟ್ಯೂಬ್ ವ್ಲಾಗ್ಸಿಗೆ ಆಗಿರ್ಬೋದು, ಶಾರ್ಟ್ಸಿಗೆ ಆಗಿರ್ಬೋದು, ಫೇಸ್ಬುಕ್ಕು, ಇನ್ಸ್ಟಾ ಎಲ್ಲದಕ್ಕೆ ಕೂಡ ಪಾಸಿಟಿವ್ ಕಮೆಂಟ್ ಬರ್ತದೆ. ಒಬ್ಬ ಎಂತ ಗೊತ್ತುಂಟ, ಒಂದು ಫೇಕ್ ಅಕೌಂಟಲ್ಲಿ ಸುಮ್ಮನೆ ಕ್ರಿಯೇಟ್ ಮಾಡೋದು ಅವನು. ಮ್ಯಾಮ್ ನೀವು ತುಂಬ ಚೆಂದ ಇದ್ದೀರಿ ಬೇಕಂತಲ್ಲಿ ನಾವೊಂದು ಆರ್ಟ್ ಸಿಂಬಲ್ ಕೊಡ್ತೇವೆ ಅಷ್ಟೇ. ಇದೆಲ್ಲ ನಮ್ಮ ಒಂದು ಕಲೆ ಅಲ್ವಾ, ಅದಕ್ಕೊಂದು ಪ್ರೋತ್ಸಾಹ ಮಾಡಲೇಬೇಕು. ಆಮೇಲೆ ಹೇಳೋದು ಇದೆಲ್ಲ ಬೇಕಾ ತಮಗೆ ಅಂತೇಳಿ, ಇದೆಲ್ಲ ಬೇಕಂತೇಳಿದ್ರೆ ನಮಗೆ ಅದು ಅವ್ರು ಎಂತ ಹೇಳಿದಂತ ನಮಗೆ ಕೂಡ ಇಷ್ಟವರೆಗೆ ಆನ್ಸರ್ ಗೊತ್ತಿಲ್ಲ. ಹಾಗೆ ನಾವು ಜೋರು ಮಾಡಿದ್ವಿ ಇದೆಲ್ಲ ಬೇಕಾ ಅಂತ ಹೇಳಿದ್ರೆ ಎಂತ ಅಂತೇಳಿ ನಾವು ಕ್ವಶನ್ ಮಾರ್ಕ್ ಹಾಕಿದ್ವಿ, ಇದೆಲ್ಲ ಬೇಕಾ ನಿಮಗೆ ಅಂತೇಳಿ. ಇದೆಲ್ಲ ಬೇಕಾ ಅಂತ ಹೇಳಿದರೆ ನಮಗೂ ಸಹ ಅದಕ್ಕೆ ಏನಂತೇಳಿ ಪರ್ಟಿಕ್ಯುಲರ್ ಆಗಿ ನಮಗೆ ಅದಕ್ಕೆ ಎಂತ ನಮ್ಗೆ ಅರ್ಥ ಆಗಲಿಲ್ಲ ಆ ಒಂದು ಕಮೆಂಟ್. ಅದಕ್ಕೆ ನಾವು ಜೋರು ಮಾಡಿ ಹಾಕಿದ್ವಿ. ಕಮೆಂಟ್ ಹಾಕುವಾಗ ಸ್ಪಷ್ಟತೆ ಇರಬೇಕು ಆ ಕಮೆಂಟಲ್ಲಿ ಅಂತ. ಅದಕ್ಕೆ ಆಗಿಲ್ಲ ಮೇಡಮ್, ನಾನು ಸುಮ್ಮನೆ ಹೀಗೆ ಜಾಲಿಗೆ ಹಾಕಿದ್ದು. ನಿಮ್ಮ ಡ್ಯಾನ್ಸ್ ಎಲ್ಲ ರೊಮ್ಯಾನ್ಸ್ ಡ್ಯಾನ್ಸ್ ಎಲ್ಲ ತುಂಬ ಚೆಂದ ಆಗ್ತದೆ, ಅದಕ್ಕೆ ನಾನು ಜಸ್ಟ್ ಕೇಳಿದ್ದು ಇದೆಲ್ಲ ಬೇಕಾ. ಸೊ ಯಾಕೆ ಹೇಳ್ತಿದ್ದೆ ಅಂತ ಹೇಳಿದರೆ, ಒಂದು ರೊಮ್ಯಾನ್ಸ್ ಡ್ಯಾನ್ಸ್ ಅಂತೇಳಿ ಇರುವಾಗ ನಾವು ಕಪಲ್ಸ್ ಆ್ಯಸ್ ಎ ಕಪಲ್ಸ್ ಆಗಿ ನಾವು ತುಂಬ ರೊಮ್ಯಾಂಟಿಕ್ ಆಗಿ ಮಾಡ್ತೇವೆ ಡ್ಯಾನ್ಸನ್ನು. ಅದು ಸೀನ್ಸ್ ಎಲ್ಲ ಇರೋದೇ ಅಂತಾರೆ. ಈಗ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರದ್ದಾಗಿರ್ಬೋದು, ಸೀನೆಲ್ಲ ಸೇಮ್ ಅದರಾಗಿ ನಾವು ಹೆಚ್ಚಾಗಿ ಅದನ್ನೇ ಅವಲಂಬಿಸಿ ನಾವು ಆ ರೀಲನ್ನು ಮಾಡ್ತೇವೆ. ಆ್ಯಸ್ ಎ ಫಿಲ್ಮ್ ಅಂತ ಕೊಡ್ತೇವೆ. ನಂದು ಕೆಲವೊಮ್ಮೆ ಟೈಟಲ್ ಕೂಡ ಇರ್ತಾರೆ, ಸೇಮ್ ಆ್ಯಸ್ ಎ ಫಿಲ್ಮ್ ಅಂತ ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಅದರಾಗೆ ನಾವು ಮಾಡ್ತಿದ್ದೇವೆ. ಎಲ್ಲ ನಮ್ಮದು ಮಿಲಿಯನ್ ಹೋಗ್ತದೆ ರೀಲ್ಸ್, ಗೊತ್ತಾಯ್ತಲ್ಲ. ಎಲ್ಲರೂ ಕೂಡ ರೀಲನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಸಣ್ಣ ಮಕ್ಕಳಿಂದ ಹಿಡಿದು ಏಜ್ಡ್ ಪೀಪಲ್ ತನಕ ಅಷ್ಟು ನಮ್ಮ ರೀಲ್ಸನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಇದೊಂದು ಯಾವುದಾದ್ರೂ ಒಂದು ಇರಬೇಕಲ್ಲ ಜಲಸ್ ಮಾಡುವಂಥದ್ದು, ಹುಳ ಅದೊಂದು ಬೇಕಲ್ಲ, ಅದು ಬೇಕೇ ಬೇಕು. ಅದು ಇರದಿದ್ರೆ ಆಗ್ಲಿಕ್ಕಿಲ್ಲ. ನೋಡಿ ನನ್ನ ಎಷ್ಟು ಸಪೋರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡ್. ನೋಡಿ ನಮ್ಮ ಪರ್ಸ್ನಲ್ ಲೈಫಲ್ಲಿ ಕೂಡ ಈಗ ಇರ್ತೇವೆ ನಾವು, ಗೊತ್ತಾಯ್ತಲ್ಲ. ಹಾಗೆ ನಾವು ಮಾಡ್ತಾನೆ ಇರ್ತೇವೆ. ಎಂತ ಆಗೋದು ಗೊತ್ತ, ತುಂಬ ಜಲಸ್ ಆಗೋದು ಒಬ್ಬನಿಗೆ. ಅವನ ಹೆಸರನ್ನು ನನಗೆ ಹೇಳಿಕೆ ಉಂಟು, ಅವನ ಹೆಸರನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅವನ ಹೆಸರು ಮತ್ತು ಫೋಟೋವನ್ನು ರಿವೀಲ್ ಮಾಡುವ ಅಂತೇಳಿ ಇದ್ದೇನೆ. ನನಗೆ ಅಷ್ಟು ಕೋಪ ಬರ್ತದೆ. ಪುನಃ ಎಂತ ಹೇಳೋದು ಗೊತ್ತುಂಟ ಅವನು, ಇದು ಮೇಡಮ್ ಟೀ ಕುಡ್ದಾಯ್ತಾ, ಏನು ಸ್ನ್ಯಾಕ್ಸಿಗೆ ಊಟ ಆಯಿತಾ, ಸುಮ್ಮನೆ ನಾನು ಮೊನ್ನೆ ಜೋರಲ್ಲಿ ಕಮೆಂಟಲ್ಲಿ ಸರಿ ಜೋರು ಮಾಡಿದ್ದೇನೆ. ಅವನ ಫೇಕ್ ಐ ಡಿ ಅದನ್ನು ಕೂಡ ನೋಡಿ, ಅವರಿಗೆ ಧೈರ್ಯ ಇಲ್ಲ, ಅವರ ಸ್ವಂತ ಐಡಿಯಲ್ಲಿ ಹಾಕುವಂಥದ್ದು ಒಂದು ಆ ಡೇರಿಂಗ್ ಇಲ್ಲ. ಆದರೂ ಕೂಡ ನಾವು ಅದನ್ನು ಫೈಂಡ್ ಔಟ್ ಮಾಡಿ ನನ್ನ ಗಂಡನಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೇನೆ. ಅವರು ಅದಕ್ಕೆ ಆ್ಯಕ್ಷನ್ ತೆಗೆದಿದ್ದಾರೆ. ನಾನು ನೆಕ್ಸ್ಟ್ ಇನ್ನು ಮುಂದೆ ವೀಡಿಯೋದಲ್ಲಿ ಅವನು ಟೀ ಆಯಿತಾ ಕಾಫಿ ಆಯಿತಾ ಈಗ ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅವನ ಫೋಟೋ ವಿದ್ದು ಹೆಸರನ್ನು ಕೂಡ ರಿವೀಲ್ ಮಾಡ್ತೇನೆ. ಇದು ಅವನಿಗೆ ವಾರ್ನಿಂಗ್ ಕೊಡೋದು ನಾನು, ಗೊತ್ತಾಯ್ತಲ್ಲ. ಮತ್ತೆ ಹೇಳುದು ರೊಮ್ಯಾನ್ಸ್ ಡ್ಯಾನ್ಸ್ ಚಂದ ಮಾಡ್ತೀನಿ ಮೇಡಮ್ ಹಾಗೆ ಹೀಗೆ ಎಲ್ಲ ಹಾಕುದು. ಅವನು ಮಾಡಲೇಬೇಕಲ್ಲ, ರೊಮ್ಯಾನ್ಸ್ ಅಂತೇಳಿ ಡ್ಯಾನ್ಸ್ ಅಂತೇಳಿ ಮಾಡಲೇಬೇಕು. ಮತ್ತು ಇದೆಲ್ಲ ಬೇಕಾ ಎಂತ, ಅದು ಇಷ್ಟೋವರೆಗೂ ಕೂಡ ಅದು ಕ್ವಶನ್ ಮಾರ್ಕ್ ಆಗಿ ಉಂಟು. ಇದೆಲ್ಲ ಬೇಕಾ ಅಂತ ನಮಗೆ ಅದು ಅರ್ಥವೇ ಆಗುದಿಲ್ಲ. ಅದು ಗೊತ್ತಾಯ್ತಲ್ಲ. ಇದೆಲ್ಲ ಬೇಕಾ ಅಂತ ಅಂದರೆ ನಮಗೆ ನಾವು ಮಾಡ್ತೇವೆ. ನಮ್ಮ ಶೂಟಿಂಗ್ ಮಾಡೋದು ನಮ್ಮ ಮಕ್ಕಳೇ, ಎಲ್ಲರಿಗೂ ಕೂಡ ಗೊತ್ತುಂಟು. ಶೂಟಿಂಗ್ ಮಕ್ಕಳು ಮಾಡೋದು ಅಷ್ಟೇ ಅಲ್ಲ. ನೋಡಿ ನಿನ್ನೆ ಕೂಡ ನಮಗೆ ಗುಡ್ ನ್ಯೂಸ್ ಬಂದಿದೆ, ಫಿಲ್ಮಿಗೆಲ್ಲ ಆಪರ್ಚುನಿಟಿ ಬಂದಿದೆ. ಕೆಲವೆಲ್ಲ ನಮಗೆ ಪ್ರೊಡ್ಯೂಸರ್ ನಮಗೆ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಸ್ಟಾರ್ ಸುವರ್ಣದಿಂದ ಕೂಡ ಒಳ್ಳೆ ಆಪರ್ಚುನಿಟಿ ಬಂದಿದೆ. ಸೊ ಅವರು ಅದಕ್ಕೆಲ್ಲ ನಮಗೆ ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಕೂಡ ಕೆಲವು ಡೀಟೇಲ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ನಾವು ಅದಕ್ಕೆ ಕೊಡ್ತಾ ಇದ್ದೇವೆ. ಈಗ ಹೋಗ್ಲಿಕ್ಕೆ ಸದ್ಯಕ್ಕೆ ಆಗ್ತಾ ಇಲ್ಲ. ಯಾಕೆ ಹೇಳಿ, ಸೊ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ, ರೀಸನ್ ಕೂಡ ಹೇಳಿದ್ದೀನಿ ಯಾಕೆ ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಯಾಕೆ ಹೇಳಿದರೆ ಮಕ್ಕಳದೊಂದು ಎಜುಕೇಷನ್ ಕಂಪ್ಲೀಟ್ ಆಗಲಿ ಅಂತ. ಅಂದರೆ ದೊಡ್ಡ ಮಗಳು ಡಾಕ್ಟರ್ ಕಲಿತಿದ್ದಾರೆ, ಅವರಿಗೇನೋ 2 years ಉಂಟು, ಅದೆಲ್ಲ ಅವ್ರದ್ದು ಕಂಪ್ಲೀಟ್ ಆಗಬೇಕು. ಆಮೇಲೆ ಅದರ ಬಗ್ಗೆ ನಾವು ಥಿಂಕ್ ಮಾಡುವ ಅಂತೇಳಿ, ಅರ್ಥ ಆಯ್ತಲ್ಲ. ಯಾಕೆ ಹೇಳಿದರೆ ನಮಗೆ ಈಗ ಅಲ್ಲಿ ಹೋದರೆ ನಮಗೆ 6 months ಇಲ್ಲದ್ರೆ 1 year ನಮಗೆ ಅಲ್ಲಿ ಮ್ಯಾಕ್ಸಿಮಮ್ ಒಂದು 7 months ಆದರೂ ನಮಗೆ ಅಲ್ಲಿ ಸ್ಟೇ ಮಾಡಲೇಬೇಕಲ್ವಾ. 7 months ಇರಬೇಕು. ಅದು ನನ್ನ ಮಕ್ಕಳ ಎಜುಕೇಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸೊ ಇನ್ನು ಮಗಳಿಗೆ ಡಾಕ್ಟರ್ಗಳಿದಾಗ 2 ವರ್ಷ ಆದ ಮೇಲೆ ಮತ್ತೆ ಅದರ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ. ಅಂದರೆ ಫ್ಯಾಮಿಲಿ ಗೊತ್ತು ಡಿಸ್ಕಸ್ ಮಾಡ್ತೇವೆ. ನಮಗೆ ಮೇನ್ ಅಂತ ಹೇಳಿದರೆ ನನ್ನ ದೊಡ್ಡ ಮಗಳದು, ಅವಳದು ತುಂಬ ಇಂಪಾರ್ಟೆಂಟ್ ಉಂಟು. ಹಾಗೆ ನಾನು ಅವನಿಗೆ ತುಂಬ ಸ್ಟ್ರಿಕ್ಟಲ್ಲಿ ಹಾಕಿದ್ದೇನೆ. ಮತ್ತು ನಾನು ಅದಕ್ಕೆಲ್ಲ ವ್ಯವಸ್ಥೆ ಕೂಡ ಮಾಡಿದ್ದೇನೆ. ನಾನು ಹೇಳಿದೆ ಅಲ್ಲ, ಇನ್ನು ಇದೇ ರೀತಿ ಅವನು ವಿಡಿಯೋ ನೋಡ್ತಾ ಇದ್ದಾನೆ ನಂದು. ಓವರಾಲ್ ಹೇಳ್ಬೇಕಂತ ಹೇಳಿದರೆ ಅವನು ಸ್ವಲ್ಪ ಹೆಣ್ಣುಚ್ಚಾಗಿರ್ಬೋದು, ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು
ಬಿಟ್ಟಿದ್ದೇನೆ. ಈಗ ನಾನು ಅವನನ್ನು ಬ್ಲಾಕ್ ಮಾಡಿದ್ದೇನೆ. ಬ್ಲಾಕ್ ಮಾಡೋ ಮೊದಲು ಒಂದೆರಡು ದಿನ ನೋಡ್ತೇನೆ, ಪುನಃ ಡಿಸ್ಟರ್ಬ್ ಮಾಡಿದರೆ ಅವನ ಫೋಟೋ ಹಾಗೂ ನೇಮನ್ನು ರಿವೀಲ್ ಮಾಡ್ತೇನೆ ವಿಡಿಯೋದಲ್ಲಿ. ನನಗೇನು ಭಯ ಇಲ್ಲ, ಮತ್ತೆ ಅವನ ಗ್ರಾಚಾರವನ್ನು ಬಿಡಿಸ್ಲಿಕ್ಕೆ ಸಹ ನಮ್ಗೆ ಗೊತ್ತುಂಟು ಅಷ್ಟೇ, ಅದಕ್ಕೆಲ್ಲ ಎದುರುದಿಲ್ಲ. ಮತ್ತು ನಮಗೆ ನೋಡಿ, ನಾವು ಎಷ್ಟು ಈಗ ನಾನು ಅಜ್ಜಿ ಆಗೋ ತನಕ ನಾವು ಡ್ಯಾನ್ಸ್ ಮಾಡ್ತಾನೇ ಇರ್ತೀವಿ. ಯಾಕೆ ಅಂತ ಹೇಳಿದರೆ ನಮಗೆ ಒಂದು ಡ್ಯಾನ್ಸ್ ಎಂಬುದು ನಾವು ತುಂಬ ಪ್ರೀತಿಯಿಂದ ಮಾಡುವಂಥದ್ದು, ನಮಗೆ ತುಂಬ ಇಷ್ಟ. ನಾವು ಡ್ಯಾನ್ಸ್ ಲವರ್ಸ್, ನಮ್ಮ ಫ್ಯಾಮಿಲಿ ಡ್ಯಾನ್ಸ್ ಲವರ್ಸ್. ಎಲ್ಲಿ ಮ್ಯೂಸಿಕ್ ಉಂಟು ನಮಗೆ ಒಂಥರ ಸೆಳೀತದೆ ಅದು ಡ್ಯಾನ್ಸ್ ಮಾಡುವ ಅಂತೇಳಿ. ಹಾಗೆ ಅದು ನಮ್ಮ ಒಂದು ಕಲೆ, ದೇವರು ಕೊಟ್ಟ ಒಂದು ಪ್ರತಿಭೆ ಅದು, ಗೊತ್ತಾಯ್ತಲ್ವಾ. ನಮ್ದು ಎಷ್ಟು ಏಜ್ ಆಗಲಿ, ಆಮೇಲೆ ನಾವು ಪ್ರಾಯ ಆಗೋ ತನಕ, ನಾನು ಈಗಲೂ ಕೂಡ ಈ ವಿಡಿಯೋ ನಂದು ರೆಕಾರ್ಡ್, ಈಗ ಏಜ್ ಆಗಲಿಲ್ಲ, ಈಗ ಸಣ್ಣ ಏಜ್, ನಮಗೆ ದೊಡ್ಡ ಏಜ್ ಏನಾಗಲಿಲ್ಲ. ನಮಗೆ 25 ವರ್ಷ, 25 ಅಲ್ಲ, ಏಜನ್ನು ಹೇಳುದಿಲ್ಲ, ಏಜ್ ಹೇಳ್ಬಾರ್ದು. ಯಾಕೆ ಹೇಳಿದ್ರೆ ನನಗೆ ತುಂಬ ಮಂದಿ ಕೇಳಿ ಸಣ್ಣ ಏಜಲ್ಲಿ ಮದುವೆ ಆಗಿದ್ದೇನೆ, 20 years ಅಲ್ಲಿ ಸಣ್ಣ ಏಜಲ್ಲಿ ಮಕ್ಕಳಾಗಿದ್ದಾರೆ. ನನ್ನ ಈಗ ಏಜ್, ಹುಡುಗಿಯವ್ರ ಏಜ್ ಕೇಳಬಾರ್ದು, ಹುಡುಗರ ಸಂಬಳ ಕೇಳಬಾರ್ದು. ನನಗೆ ಏಜ್ ಹೇಳಿಕೆ ನಾಚಿಗಿಲ್ಲ. ನಾನು ಯಾಕೆ ಹೇಳಿದ್ರೆ ನಂದು 40 above ಆಯ್ತು ಅಷ್ಟೇ. ನಾನು ಕೇಳುದು ಹಸ್ಬೆಂಡಲ್ಲಿ, ನಮಗೆ ಒಂದು 50 years ಆದ ಮೇಲೆ ಎಷ್ಟು ನಾವು ಅಜ್ಜಿ ಆಗೋ ತನಕ ಕೂಡ ಡ್ಯಾನ್ಸ್ ಮಾಡ್ತಾನೆ ಇರುದಲ್ವಾ ಅಂತ ಅವರ ಬಾಯಿಂದಲೇ ಕೇಳಿ ಅವ್ರೇನು ಹೇಳ್ತಾರೆ. ಮಾಡಿಕೊಂಡಿರೋದು ಡ್ಯಾನ್ಸ್ ಅವರು ಕೂಡ ಹೇಳುದು ಎಷ್ಟು ಏಜ್ ಆಗೋ ತನಕ. ನಮಗೆ ಮಕ್ಕಳಿಗೆ ಮದುವೆ ಆಗಿ ಮೊಮ್ಮಕ್ಕಳಾದರೂ ಕೂಡ ನಾವು ಇದನ್ನು ಬಿಡುದಿಲ್ಲ, ಖಂಡಿತವಾಗಿ ಬಿಡುದಿಲ್ಲ. ಇವತ್ತು ಪುಣ್ಯಕ್ಕೆ ಬೇಗ ಆಯಿತು, ಯಾಕೆ ಹೇಳಿದ್ರೆ ಸ್ವಲ್ಪ ಬೇಗ ಬಂದೆವಲ್ಲ ನಾವು, ಹಾಗೆ ಬೇಗ ಆಯಿತು. ಬೇಗ ಹೋಗ್ಬೇಕಾ ಯಾಕೆ ಗೊತ್ತು, ಟೈಮ್ ಎಷ್ಟು. ಸೊ ಫ್ರೆಂಡ್ಸ್, ಎಂತ ಗೊತ್ತಾ, ನನಗೆ ರೀಲ್ ಅಪ್ಲೋಡ್ ಮಾಡಲಿಕ್ಕೆ ಉಂಟು, ಅದು ತುಂಬ ಇಂಪಾರ್ಟೆಂಟ್. ಇನ್ಸ್ಟಾಕ್ಕೆ ಹಾಗೂ ಫೇಸ್ಬುಕ್ಕಿಗೆ ಹಾಗೂ ಶಾರ್ಟ್ಸಿಗೆ, ಈ ಮೂರಕ್ಕೆ ಇದು ಮಾಡಲಿಕ್ಕಿಲ್ಲ, ವಿಡಿಯೋ ಹಾಕ್ಲಿಕ್ಕಿಲ್ಲ, ವಿಡಿಯೋ ಹಾಕ್ಲಿಕ್ಕಿಲ್ಲ. ವಿಡಿಯೋಕ್ಕೆ ವಾಯ್ಸ್ ಓವರಿಗೆ ಕೂತ್ಕೊಳ್ಬೇಕು, ಮೇಯ್ನು ಅದು ವಾಯ್ಸ್ ಓವರಿಗೆ ಕೂತ್ಕೊಳ್ಳಿಕ್ಕೆ ಉಂಟು. ಹಾಗೆ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡುವನ, ವಿಡಿಯೋವನ್ನು ಇಲ್ಲಿಗೆ ಇವತ್ತು ಎಂಡ್ ಮಾಡ್ತಿದ್ದೇನೆ. ನನ್ನ ರೀಲ್ಸ್ ಜೊತೆಯಲ್ಲಿ ನನ್ನ ವಿಡಿಯೋ ಕೂಡ ಇವತ್ತು ಎಂಡ್ ಆಗ್ತಾ ಉಂಟು. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್.